ದೇವರ ದಾಸ ಅಂತ ಹೇಳೋದ್ರಿಂದ ಪ್ರಾರಂಭಿಸಿ ಮನುಷ್ಯರ ಸಮಾಜದ ದಾಸನಾದ್ರೆ ಅದೊಂದು ದೊಡ್ಡದಾದಂತಹ ಒಂದು ಸಾಧನೆ. ಇದನ್ನೊಂದು 25 ವರ್ಷ ನಡೆಸಿದ್ದಾರೆ ಅಂತ ಹೇಳಿದ್ರೆ ಅದು ಸಣ್ಣ ಇದಲ್ಲ. ನಮ್ಮ ಶುರುವಿನ ದಿನಗಳಲ್ಲಿ ನಾವು ಇಲ್ಲಿಯೇ ಬೆಳೆದದ್ದು. ಆವಾಗ ಇಲ್ಲಿ ಇವರು ಕುಬೇರ ಸ್ಥಾನದಲ್ಲಿದ್ರು, ಈಗಲೂ ಕುಬೇರ ಸ್ಥಾನದಲ್ಲಿ ಇದ್ದಾರೆ. ಈಗಲೂ ಇದ್ದಾರೆ, ಮುಂದೆ ಕೂಡ ಇರಬೇಕು. ದಾಸ್ ಪ್ರಮೋಷನ್ಸ್, ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್, ಸುದ್ದಿ ಚಿಟ್ಸ್ ಇರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ಕೂಡ ನಿರಂತರವಾಗಿ ಮಾಧ್ಯಮದವರ ಸ್ನೇಹ, ಜವಾಬ್ದಾರಿ, ಅವರ ಪ್ರೋತ್ಸಾಹದಿಂದ ನಾನು ಈ ಮಟ್ಟದಲ್ಲಿ ಇವತ್ತಿದ್ದೇನೆ ಅಂತ ಹೇಳೋಕೆ ನನಗೆ ತುಂಬ ಹರ್ಷವಾಗ್ತದೆ, ಸಂತೋಷ ಆಗ್ತದೆ. ಮಸ್ತು ಅರಣ ಯೋಗ ಕಟೀಲ್ ಅಪ್ಪ ನನಗೆ ಆಶೀರ್ವಾದದಲ್ಲಿ ಇನ್ನ 12 ವರ್ಷ ಎಂಕಲ್ ಆಫೀಸ್ 25 ವರ್ಷದ ಪಕ್ಕ ಎಂಕಲ ಪೂಕ ಇದು ಎಕ್ಸ್ಟೆನ್ಷನ್ ಆಫೀಸರ್ ಆಲ್ರೆಡಿ ಇಚ್ಚಿನಿ ಮತ್ತು ನೈಕ್ಯ ನಮಗೆ ಅಂದರೆ ಅಂಚ ವಾಟರ್ನ ದಿವ್ಯ ಸ್ಥಳ ಅವರು ಸಮಾಜಕ್ಕೆ ಎಂಕಲ್ ಒಂದು ಸೇವೆಯ ಮುಖಾಂತರ ಹಣವರ ನಮ್ಮ ಮುಖಾಂತರ ಅಂತ ಕೈ ಎಂ ಪಿ ಅವಡೆ ನೆಕ್ಸ್ಟ್ ಎಂ ಪಿ ಬಗ್ಗೆ ಎಂ ಪಿ ಅವಡಿಗೆ ಏನಾಂಡಲ ಒಂದು ಕಟ್ಟಿ ಅಕ್ಕತ್ತ ಕಟ್ಟಿ ಹಂಚಿ ಜೋಡಂತ ಆಳನ್ನ ನೆನವಳಿಕೆ ಕಂಪಂದು ಗುಂಪೊಪ್ಪಣಗಳು ಹತ್ತು ಆ ಪ್ರಕಾರವಾದ ನಿಂಕುಡ ಒಂದು ಓಡಿಸಿದ ವ್ಯವಸ್ಥೆಯನ್ನು ಒಂದು ಕೇಳಿದಾಗ ಅವಳ ಅನುಗ್ರಹ ಆತ್ಮ ಆಯ್ತಾರ ನಿಂಕುಳು ಗರುಡು ಅಂಚನೆ ಸರ್ವಮಂಗಳೆಯನ್ನು ಆರಂಭ ಹೇಳಿದೆ ಯಾವುದೊಂದು ಎಡ್ಡೆ ರೀತಿಯ ಒಂದು ಯೋಜನೆ ನಿಜಂದು ದುಂಬಾರೊಂದು ಹೇಳಿರ ನನಗೆ ಕೈಕು ಓಡಿಸಿದ ಚಿತ್ರ ಪೂರ್ಣ ಬೆರೆಸಾಯಿ ಸಿಕ್ಕೊಡೋ ಬಂದ ಉದ್ದೇಶ ನಿಜಂತು ಮಾಂದಿ ಕರ್ತವ್ಯಗಳನ್ನು ಅಂದರೆ ಇದರ ಮುಖಾಂತರವಾದ ಜ್ಯೋತಿ ಬೆಳಗಿಸುತ್ತಿದ್ದಾಗ ಮೇಲಗೆ ಈ ಸ್ಥಳ ಯಾವುದನ್ನೇ ಒಂದು 20 ಲೀಟರ್ ನಾವು ಮಾಂತ ಪರಿಹಾರ ಅಂತ ಅక్కడ ಹೆಣ್ಣನ ಕರ್ತವ್ಯ ಮಾಂತ ಕೊಲ್ಲೂಡು ಕೈಕೋದಕ್ಕೆ ಬರ್ತದೆ 10 ಜನಕ್ಕೆ ಈ ಸಂಸ್ಥೆ ಎಟ್ಟೆ ಆನುಗರೆ ಅನ್ಕೊಂಡಿದ್ದ ಕೀರ್ತಿ ಸನ್ಮಂಗಳ ಕೊಲ್ಲೂಡು ಅಂತ ಆ ಕ್ಷೇತ್ರ ಮೂರ್ತಿ ಸರ್ವಮಂಗಳನ್ನೆಲ್ಲ ಮತ್ತು ಆ ಮಹಾತಾಯಿಗಳ ಪ್ರಾರ್ಥನೆ ಸಿಗ್ತದೆ
ಕಿರೀಟ ಮಸ್ತ್ ಸಿಗ್ತಾಳೆ ನನ್ನ ಇದರ ಮುಖಾಂತರ ಮಾಧ್ಯಮ ಎಲ್ಲೇ ಮಟ್ಟದ ಕಿರೀಟ ಅಂತಾರಾಷ್ಟ್ರೀಯ ಮಟ್ಟದ ಕಿರೀಟ ನನ್ನ ಸಿಗ್ತಾಳೆ. ಗೋಲ್ಡ್ ಹುಡುಗಿ ಗೋಲ್ಡ್ ಅಲ್ಲ ಸ್ವಲ್ಪ ಒಂದು ಬ್ಯಾಟ್ ಅದೇ ಫಸ್ಟ್ ಶಾಲ್ ಅಂತ ಇಲ್ಲ ಅದು ಗಿಟ್ಟ ಮೇಲೆ ತೆಗಿಲ್ಲ ಹಾಗೆ ಆಮೇಲೆ ಆಗಲಿ ಕಪಿಲ್ ದೇವರಿಗೆ ವಿಶೇಷವಾಗಿ ನಮಸ್ಕರಿಸ್ತಾರೆ. ಇಲ್ಲಿ ಆಸೀನರಾಗಿರತಕ್ಕಂತಹ ವೇಜಿ ವರ್ಲ್ಡ್ನ ಅತ್ಯಂತ ಪ್ರಮುಖರಾದ ನಮ್ಮ ವಾಲ್ಟರ್ ಅವರ ಉಪಸ್ಥಿತಿಯನ್ನು ಹಾಗೂ ಎಲ್ಲ ಮಹನೀಯರನ್ನೆಲ್ಲ ಕರೆದಿದ್ದಾರೆ. ಅವರನ್ನೆಲ್ಲ ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಪ್ರಾರಂಭದಲ್ಲಿ ನಾನು ಇಲ್ಲಿ ಬರುವಾಗ ಏನು ಮಾತಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆದರೆ ಮಾತಾಡಲಿಕ್ಕೆ ತುಂಬ ವಿಷಯ ಉಂಟು ಇಲ್ಲಿ. ಯಾಕಂದರೆ ಅವರ ಫರ್ಮ್ ನೇಮೇ ಬಹಳ ಚೆಂದ, ದಾಸ್ ಪ್ರಮೋಷನ್ಸ್ ಅಂತ. ದಾಸ ಎಂಬ ಶಬ್ದ ಅದು ಪುರಾಣದಿಂದ ಬಂದ ಶಬ್ದ ಅದು. ಯಾಕಂದರೆ ಅದು ಪ್ರಾರಂಭವಾಗಿ ಹನುಮಂತ ದೇವರು ರಾಮನ ದಾಸನಾಗಿ ಕಾಣಿಸಿಕೊಂಡಂತೂ ರಾವಣನೆದುರಲ್ಲಿ. ಅಲ್ಲಿ ರಾವಣ ಹೇಳಿದ, ನೀನು ಯಾರು ಅಂತ ಹೇಳ್ಬೋದಿತ್ತು. ನಾನು ವಾಯುವಿನ ಮಗ ಅಂಥವ ಇಂಥವ ಅಂತೆಲ್ಲ ಹೇಳ್ಬೋದಿತ್ತು. ಆದರೆ ಯಾವುದನ್ನು ಹೇಳದೆ ದಾಸೋಹಂ ಕೋಸಲೇಂದ್ರಸ್ಯ ಅಂತ, ರಾಮನ ಕೋಸಲೇಂದ್ರನಾದಂತಹ ರಾಮನ ದಾಸನಾದಂತ ಅಲ್ಲಿಂದ ಪ್ರಾರಂಭ ಆಗಿದೆ ದಾಸ ಪರಂಪರೆ. ಆಮೇಲೆ ಅದನ್ನು ಮುಂದೆ ಕೀರ್ತನಕಾರರೆಲ್ಲ ದಾಸ ಅಂತ ಹೇಳ್ತಾ ಕನಕದಾಸರು ಹೇಳಿದ್ರು, ದಾಸರ ಮನೆಯ ದಾಸಾನುದಾಸನಯ್ಯ ಅಂತ. ಎಲ್ಲ ಯಾರು ಭಗವಂತನ ದಾಸರು ಅವರ ದಾಸರ ದಾಸ ನಾನು ಅಂತ. ಆ ರೀತಿಯಾಗಿ ನಾವು ಕೈಂಕರ್ಯವನ್ನು ಮುಂದುವರಿಸಿದರೆ ಸಮಾಜ ಉದ್ಧಾರವೇ. ಎಲ್ಲರ ದಾಸರು ನಾವು ಎಂಬಂಥ ಭಾವನೆಯಿಂದ ಸಮಾಜಮುಖಿಯಾಗಿ ನಮ್ಮನ್ನು ದೇವರ ದಾಸನೊಂದಿಗೆ ನಮ್ಮ ಸಮಾಜಮುಖಿಯಾಗಿ ತೆರೆದುಕೊಂಡರೆ ಲೋಕ ಉದ್ಧಾರವೇ. ಹಾಗಾಗಿ ಅವರು ಇಟ್ಟಂಥ ಹೆಸರು ಅತ್ಯಂತ ಉತ್ತಮವಾದದ್ದು, ದಾಸ್ ಪ್ರಮೋಷನ್ಸ್. ಅವರ ಉದ್ಯೋಗ ಅದರಲ್ಲಿರತಕ್ಕಂಥ ಇದು ಹಾಗೆ ನರ್ಸಿಂಗ್ ಮಾಡಬೇಕಿದ್ರೆ ದಾಸತ್ವ ಬೇಕು. ನಾವು ದೊಡ್ಡವರು ಅಂತ ಹೇಳಿದ್ರೆ ನಮ್ಮ ಇನ್ನೊಬ್ಬರ ನಮ್ಮ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮ ಇದರಲ್ಲಿ ಕೂಡ ಬೇರೆ ಮತಗಳಲ್ಲಿ ಕೂಡ ಯೇಸು ದಾಸ್ ಅಂತ ಹೇಳ್ತಾರೆ. ಯೇಸು ದಾಸ್ ಎಂಬುದು ಅವರು ಬಿಡಲಿಲ್ಲ. ಹಾಗಾಗಿ ದೇವರ ದಾಸ ಅಂತ ಹೇಳೋದ್ರಿಂದ ಪ್ರಾರಂಭಿಸಿ ಮನುಷ್ಯರ ಸಮಾಜದ ದಾಸನಾದರೆ ಅದೊಂದು ದೊಡ್ಡದಾದಂತಹ ಒಂದು ಸಾಧನೆ. ಅದನ್ನೊಂದು 25 ವರ್ಷ ನಡೆಸಿದ್ದಾರೆ ಅಂತ ಹೇಳಿದರೆ ಅದು ಸಣ್ಣ ಇದಲ್ಲ, ದೊಡ್ಡ ಸಾಧನೆ. ಅಂತಹ ಒಂದು ಇದನ್ನು ಪುನಃ ಅದನ್ನು ವಿಸ್ತರಣೆ ಮಾಡಿ ಆ ಮೂಲಕವಾಗಿ ಮತ್ತೆ ಸಮಾಜಮುಖಿಯಾಗಂತಹ ನಮ್ಮ ಉದ್ಧಾರಕ್ಕೂ ಒಟ್ಟಿಗೆ ಸಮಾಜದ ಉದ್ಧಾರವಾಗಬೇಕು. ಆ ದೈವಿ ಭಾವವು ಹಾಗೆ ಆ ರೀತಿಯಾದಂತಹ ಒಂದು ಸೇವೆ ನಮ್ಮ ಅವರ ಹೆಸರು ನೋಡಿ, ಅನಿಲದಾಸ ಅಂತ. ಅನಿಲ ಮತ್ತು ಅನಲ ಎರಡಕ್ಕೂ ಬಹಳ ಸಂಬಂಧ. ಅನಲ ಅಂದರೆ ಬೆಂಕಿ, ಅನಿಲ ಅಂದರೆ ಗಾಳಿ. ಗಾಳಿ ಇಲ್ಲದೆ
ಬೆಂಕಿ ಇಲ್ಲದೆ ಬೆಂಕಿ ಇಲ್ಲದಿದ್ರೆ ಈ ಲೋಕ ಇಲ್ಲ. ಅದನ್ನು ತುಳುವಿನಲ್ಲಿ ನೋಡಿ ಬಹಳ ಅದನ್ನು ಹೇಳ್ತಾರೆ ದಂಬುಲ ದೆಂಬುಲ ಅಂತ. ದೆಂಬು ಅಂದರೆ ಅದು ಇದರದ್ದು ಅನಿಲ, ಇದರದ್ದು ಯಾವುದು ನಮ್ಮ ಬೆಂಕಿಯ ಇದು ದ್ಯೋತಕ, ಅದು ತೇಜಸ್ಸಿನ ದ್ಯೋತಕ. ದಂಬು ಅಂದರೆ ಗಾಳಿ, ಎರಡು ದಂಬು ದೆಂಬು ಅನಿಲ ಅನಿಲ ಅಂತ. ಹಾಗೆ ಅನಿಲರ ದಾಸ, ಅನಿಲ ಅಂದರೆ ಪ್ರಾಣದೇವರ ದಾಸ ಅಂತ, ಅನಿಲ ಅಂದರೆ ಅದು ವಾಯುದೇವರ ದಾಸ ಅಂತ. ಹಾಗಾಗಿ ಎಲ್ಲರಿಗೂ ಪ್ರಾಣವನ್ನು ಕೊಡತಕ್ಕಂತಹ ಅನಿಲ ಅವನ ದಾಸ ಅಂತಂದರೆ ಲೋಕದಲ್ಲಿ ಯಾರಿಗೂ ತೊಂದರೆ ಆಗದಾಗೆ ನೋಡ್ಕೊಳ್ಬೋದು ಅಂತಹ ಒಂದು ವೈಶಿಷ್ಟ್ಯ ಅವರು ಕಟೀಲ್ ದೇವರ ಪರಮ ಆರಾಧಕರು. ಅವರಿಗೆ ಎಲ್ಲ ಆ ಕಟೀಲ್ ದೇವರು ಎಲ್ಲ ರೀತಿಯಲ್ಲಿ ಅನುಗ್ರಹಿಸಿ ಉತ್ತರೋತ್ತರ ಶ್ರೇಯಸ್ಸು ಕೊಟ್ಟು ಇನ್ನೂ ಇದು ಮುಂದುವರಿದು 50 ವರ್ಷ ಸಾಧಿಸುವಂತಹ ಯೋಗ್ಯತೆ ನಮ್ಮ ಅನಿಲ್ ದಾಸಗೆ ಬರಲಿ, ಅದಕ್ಕೆ ಭಾಗವಹಿಸುವ ಯೋಗ ನಮಗೆ ಬರಲಿ, ದೇವರೊಳಗೆ ಮಾಡಿದ ಅನುಗ್ರಹ ಮಾಡಿ. ಇವತ್ತು ಬಹುಶಃ ದಾಸ್ ಪ್ರಮೋಷನ್ನ ಈ ಒಂದು ನವೀಕೃತ ಬಿಲ್ಡಿಂಗಲ್ಲಿ ಅಸ್ರಣ್ಣನವರೊಂದಿಗೆ ಒಂದು ಜೊತೆಯಾಗುವುದೇ ನನ್ನ ಪಾಲಿಗೆ ಒಂದು ದೊಡ್ಡ ಸೌಭಾಗ್ಯ ಅಂತ ಅನಿಸ್ತೇನೆ. ಯಾಕೆಂದರೆ ಕಟೀಲಿಗೆ ನಾನು ಅನ್ಯ ಧರ್ಮದವನಾದರೂ ಕೂಡ ಆಗಾಗ ಭೇಟಿ ನೀಡ್ತೇನೆ ನನ್ನ ಕಟೀಲಿ ಕ್ಷೇತ್ರಕ್ಕೆ. ಮತ್ತು ಬಹಳ ಒಂದು ದೊಡ್ಡ ಸೌಭಾಗ್ಯ, ಅದು ನಿಮಗೆ ಯಾರಿಗೂ ಸಿಗ್ಲಿಕ್ಕಿಲ್ಲ. ಎಲ್ಲ 6 ಸಹೋದರರೊಂದಿಗೆ ವೇದಿಕೆಯನ್ನು ಹಂಚಿಕೊಂಡ ಸೌಭಾಗ್ಯ ನನಗೆ ಸಿಕ್ಕಿದೆ ಮುಂಬೈಯಲ್ಲಿ, ಅದು ಕೂಡ ಕಳೆದ ವರ್ಷ. ಸೊ ಎಲ್ಲ ಆಸರಣ್ಣರು ನಮಗೆ ಬಹಳ ಆತ್ಮೀಯರು. ಸೊ ಅವರೊಂದಿಗೆ ಇವತ್ತು ವೇದಿಕೆ ಹಂಚಿಕೊಳ್ಳೋದು, ಅವರೊಂದಿಗೆ ಒಂದು ಕಾರ್ಯಕ್ರಮಕ್ಕೆ ನಿಜವಾಗಿಯೂ ಅದು ದೊಡ್ಡ ಆಶೀರ್ವಾದ ಅಂತ ನಾನು ಬಯಸ್ತೇನೆ. ಮತ್ತು ಕಂಗ್ರ್ಯಾಚುಲೇಷನ್ ಸರ್ ಅನಿಲ್ ದಾಸ್ ಅವರು. ಭಾಳ ಖುಷಿಯಾದ ವಿಚಾರ ಹೇಳ್ತೇನೆ. ನಾನು ಒಳಗೆ ಬಂದಾಗ, ನಾನು ಈ ಬಿಲ್ಡಿಂಗಲ್ಲಿ ದೈಜಿ ವರ್ಲ್ಡ್ 8 ವರ್ಷ ಇದ್ದವರು, ಫಸ್ಟ್ ಫ್ಲೋರಲ್ಲಿ. ನಮ್ಮ ಶುರುವಿನ ದಿನಗಳಲ್ಲಿ ನಾವು ಇಲ್ಲಿಯೇ ಬೆಳೆದದ್ದು. ಆವಾಗ ಇಲ್ಲಿ ಇವರು ಕುಬೇರ ಸ್ಥಾನದಲ್ಲಿದ್ದರು, ಈಗಲೂ ಕುಬೇರ ಸ್ಥಾನದಲ್ಲಿ ಇದ್ದಾರೆ, ಈಗಲೂ ಇದ್ದಾರೆ, ಮುಂದೆ ಕೂಡ ಇರಬೇಕು. ಸೊ ಬಹಳ ಖುಷಿಯಾದ ವಿಚಾರ ಅಂದರೆ ನೋಡಿ, ನಾವು ಯಾವುದೇ ಒಂದು ಕಟ್ಟಡ ಬಿಲ್ಡಿಂಗ್ ಇರಲಿ, ಒಂದು ಆಫೀಸ್ ಇರಲಿ, ಒಳಗೆ ಬರುವಾಗ ಶೃಂಗಾರ ಮಾಡೋದು ಯಾವುದಂದರೆ ರಿಸೆಪ್ಷನ್ಗೆ, ಬಾಸ್ನ ಆಫೀಸಿಗೆ, ಅಲ್ಲಿ ಇಲ್ಲಿ. ಆದರೆ ಇಲ್ಲಿ ದೇವರ ಸ್ಥಾನಕ್ಕೆ ಒಂದು ನೀಡಿದಂತಹ ಒಂದು ಏನು ಆ ಸ್ಥಾನ ಇದೆ ಅಲ್ವಾ, ಎಲ್ಲದಕ್ಕಿಂತಲೂ ಹೆಚ್ಚಿನ ಮಹತ್ವ ಅದಕ್ಕೆ ನೀಡಿದ್ದಾರೆ. ಎಲ್ಲರೂ ಅದಕ್ಕೆ ನೀಡುವುದಿಲ್ಲ. ಅದರಲ್ಲಿ ಗೊತ್ತಾಗ್ತದೆ ಅವರು ಎಷ್ಟು ಒಂದು ದೈವ ಭಕ್ತರು ಮತ್ತು ದೇವಭಕ್ತರು, ಹಾಗೇನೆ ದೇವರಲ್ಲಿ ಎಷ್ಟು ನಂಬಿಕೆ ಇರುವವರಂತ. ನಾರ್ಮಲಿ ಎಲ್ಲಿ ಹೋದರೂ ಕೂಡ ಒಂದು ಸೈಡಲ್ಲಿ ಇರ್ತದೆ, ಒಂದು ಆಫೀಸಲ್ಲಿ, ಮನೆಯಲ್ಲಿ ನಾನು ಮಾತಾಡೋದು ಮುಖ್ಯ, ಅದರೊಟ್ಟಿಗೆ ಹೌದು. ನೀವು ಇಲ್ಲಿ ಬರುವಾಗ ಮೇನ್ ಪ್ಲೇಸೇ ಅದು ಮಾಡಿದ್ದೀರಿ. ಸೆಕೆಂಡ್, ನಿಮ್ಮ ತಂದೆ ತಾಯಿಯವರನ್ನು ಕರ್ಕೊಂಡು ಅವರಿಗೆ ನೀವು ಸನ್ಮಾನ ಮಾಡಿದ್ದೀರಿ. ಮತ್ತು ದಾಸ್ ಪ್ರಮೋಷನ್ಸ್, ಈ ನರ್ಸಿಂಗ್ ಸೇವೆ ಅಸರಣ್ಣವರು ಹೇಳಿದರು. ಒಂದು ವಿಷಯ ಬಹಳ ನಮಗೆಲ್ಲರಿಗೂ ಗೊತ್ತಿದ್ದದ್ದು, ಈ ಒಂದು ಯುಗದಲ್ಲಿ, ಕಂಪ್ಯೂಟರ್ ಯುಗದಲ್ಲಿ, AI ಯುಗದಲ್ಲಿ ಎಷ್ಟು ಸ್ಪೀಡಲ್ಲಿ ನಾವು ಹೋಗ್ತೇವೋ ಎಲ್ಲವೂ ಕೆಲಸ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮುಖಾಂತರ ಆಗುವಂಥ ಒಂದು ಪರಿಸ್ಥಿತಿ ಬಂದಿದೆ ಇವತ್ತು. ಎಷ್ಟೋ ಜನರ ಕೆಲಸಗಳನ್ನು ಒಬ್ಬರಿಬ್ಬರು ಮಾಡುವ ಕೆಲಸ ಬಂದಿದೆ. ಆದರೆ ಒಂದು ಜಾಬ್ ಅದು ಯಾವುದಿದ್ರೆ, ಯಾವ AI-ಗೂ ಯಾವ ತಂತ್ರಜ್ಞಾನಕ್ಕೂ ಬಗ್ಗದ ಜಾಬ್ ಇದ್ದರೆ ಅದು ಹೋಮ್ ನರ್ಸಿಂಗ್ ಸೇವೆ. ಯಾಕೆಂದರೆ ಹ್ಯೂಮನ್ ಟಚ್ ಬೇಕಿದ್ದರೆ ಮನುಷ್ಯನಿಗೆ ಆ ನರ್ಸಿಂಗ್, ಆ ಪ್ರೀತಿ, ಆ ಸೇವೆ ಅದು ಆಗಲೇಬೇಕು. ಅದಕ್ಕೆ ಯಾವ ಯಂತ್ರವೂ ಆಗೋದಿಲ್ಲ, ಅದಕ್ಕೆ ಪ್ರೀತಿ ಆಗಬೇಕು. ಅಂತಹ ಸೇವೆಯನ್ನು ಇವರು ಚೂಸ್ ಮಾಡಿದ್ದಾರೆ. ನಿಮ್ಮದು ಒಳ್ಳೆಯದಾಗಲಿ. ಮತ್ತು ವಿಶೇಷವಾಗಿ ನಿಮ್ಮ ಚಾರಿಟೇಬಲ್ ಟ್ರಸ್ಟ್ ಕೂಡ ಇದೆ, ಅದರ ಮುಖಾಂತರ ಕೂಡ ನೀವು ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತೀರಿ. 25 ಇಯರ್ಸ್ ಆಯ್ತಂದ್ರೆ ನನಗೆ ಯೋಚಿಸ್ಲಿಕ್ಕೆ, ನಂಬಲಿಕ್ಕೆ ಕಷ್ಟ ಆಗ್ತದೆ. ನೀವು ಈಗ 30 ಆಗಿದ್ದೀರಿ, ಇವರು 5 ವರ್ಷ ಇರುವಾಗ ಸ್ಟಾರ್ಟ್ ಮಾಡಿದ್ದೀರಿ. ಇದು 3 ಮಕ್ಕಳಿದ್ದಾರೆ. ನನ್ನ ಖುಷಿ, ನನಗೂ ಕೂಡ 3 ಮಕ್ಕಳು. 50+ ಆಯ್ತಾ? ನನಗೂ ಕೂಡ ಆಗಿದೆ 50+. ನಂದು ಕೂಡ ದೈಜಿ ವರ್ಲ್ಡ್ ಸಂಸ್ಥೆ ಕೂಡ ಈ ವರ್ಷ ದೈಜಿ ವರ್ಲ್ಡ್ ಕೂಡ 25 ವರ್ಷ ಪೂರೈಸಿದೆ. ನಿಮ್ಮ ಸಂಸ್ಥೆ ಕೂಡ ಖುಷಿ ಆಯಿತು. ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ. ಈ ಸೇವೆ ಇನ್ನೂ ಕೂಡ ಮುಂದೆ ಹೋಗಲಿ. ಕಟೀಲಮ್ಮನ ಆಶೀರ್ವಾದ, ಅಸರಣ್ಣನವರ ಆಶೀರ್ವಾದ, ಎಲ್ಲರ ಆಶೀರ್ವಾದ ನಿಮ್ಮಲ್ಲಿದೆ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ದಾಸ್ ಪ್ರಮೋಷನ್ಗೆ ಇವತ್ತು ನಾನು ಬಂದಿದ್ದೇನೆ. ನನ್ನನ್ನು ಇವತ್ತು ಇನ್ವೈಟ್ ಮಾಡಿದರು, ಸನ್ಮಾನ ಕೂಡ ಮಾಡಿದರು. ತುಂಬ ಖುಷಿ ಆಯಿತು ನನಗೆ. ಅವರಿಗೆ ನಾನು ಯಾವತ್ತೂ ಆಭಾರಿಯಾಗಿರ್ತೇನೆ, ಅನಿಲ್ ದಾಸ್ ಸರಿಗೆ. ಸೊ ಪ್ರೀತಿಯಿಂದ ನನ್ನನ್ನು ಕರೆದಿದ್ದಾರೆ. ಸೊ ಅವರ ಪ್ರೀತಿ ಪ್ರೋತ್ಸಾಹ ಸದಾ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ ಅವ್ರ ಹತ್ರ. ಮತ್ತು ಎಲ್ಲ ವರ್ಕೆಲ್ಲ ನೋಡಿದಾಗ ತುಂಬ ಖುಷಿಯಾಯಿತು. ಇಲ್ಲಿ ಬಂದು ಭಾರಿ ಚಂದ ರೀತಿಯಲ್ಲಿ ಮಾಡಿದ್ದಾರೆ. ಇನ್ನೂ ಉನ್ನತ ಮಟ್ಟಕ್ಕೆ ಅವರು ಹೋಗಲಿ ಅಂತ ನಾನು ಆಶಿಸ್ತೇನೆ. ಮಾತ್ರವಲ್ಲ, ಇವರ ಬೆಳವಣಿಗೆ ಯಾವ ಮಟ್ಟಕ್ಕೆ ಆಗಬೇಕಂದ್ರೆ, ಈಗ ಈ ಬಿಲ್ಡಿಂಗಲ್ಲಿ ಏನು ಮಾಡಿದ್ದಾರೆ, ಈ ಬಿಲ್ಡಿಂಗ್ ಒಂದು ದಿನ ನಮ್ಮ ಫಾದರ್ಸ್ ಬಿಲ್ಡಿಂಗ್ ಅಷ್ಟು ದೊಡ್ಡದಾಗಿದೆ. ಬೆಳಿಬೇಕಂದ್ರೆ ಒಂದು ಆಸೆ, ಒಂದು ಆರೈಕೆ,
ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ನಾನು ಒಂದು ಬೆಳಿಗ್ಗೆ ದೊಡ್ಡದಾದ್ರೆ ರೋಡ್ ಎಲ್ಲ ಇರ್ಲಿಕ್ಕಿಲ್ಲ ಮತ್ತೆ ದೊಡ್ಡದೆಲ್ಲ ಆಗ್ಬೇಕು. ಸಾಧನೆಯಲ್ಲಿ ನಾನು ಒಬ್ಬ ಆಶೀರ್ವಾದ. ನಗರ ಸಹಾಯಕ ನಗರ ಯೋಜನೆ ದೊಡ್ಡ ಆಫೀಸರ್ ಇದ್ದ ಉತ್ತಮ ಕಲಾವಿದ, ಉತ್ತಮ ಗಾಯಕ, ಈಗ ರಾಜ್ಯ ಮಟ್ಟದಲ್ಲಿ ಎಲ್ಲ ಒಂದು ಕಲಾವಿದ ಪ್ರೈಡ್ ಆಫ್ ಇಂಡಿಯಾ ಪ್ರೈಡ್ ಆಫ್ ಇಂಡಿಯಾ ಅವಾರ್ಡ್ ಅಂತವರೆಲ್ಲ ನಮ್ಮ ಒಂದು ಫ್ರೆಂಡ್. ಅದೇ ರೀತಿ ಮಹಾಬಲ್ ಕೊಟ್ಟರು, ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಕಿರಣ್ ಅಶ್ವರ್ ಅವರಿದ್ದಾರೆ, ಎಲ್ಲ ನಮ್ಮ ಸ್ನೇಹಿತರು ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟಿದ್ದಾರೆ. ಇವೆಲ್ಲರಿಗೂ ಅವ್ರಿಗಾಗಿ ಹೃದಯಪೂರ್ವಕ ಧನ್ಯವಾದ, ಅಭಿನಂದನೆ. ಇಲ್ಲಿ ಅವೇ ಹಾರ್ಡ್ ವರ್ಕರ್. ನೋಡಿ ಥ್ಯಾಂಕ್ ಯು ಸರ್, ಒಂದು ಸಾಕು, ಇನ್ನೊಂದು ಮುಖ್ಯವಾಗಿ ಇವತ್ತು ದಾಸ್ ಪ್ರಮೋಷನ್ಸ್ ಹೋಮ್ ನರ್ಸಿಂಗ್ ಸೇವಾ ಸಂಸ್ಥೆ ಬೆಳೆದು ಬಂದು 23 ವರ್ಷದ ಈ ಒಂದು ಸಂದರ್ಭದಲ್ಲಿ ನಮ್ಮ ಕಚೇರಿ ಈಗಾಗಲೇ 23 ವರ್ಷದಲ್ಲಿ ಸ್ವಂತ ಕಟ್ಟಡದಲ್ಲಿ ಸ್ವಂತವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಈಗ ನವೀಕೃತವಾಗಿ ಸ್ವಲ್ಪ ದೊಡ್ಡ ಮಟ್ಟದ ಸಂಸ್ಥೆಯಾಗಿ ಬೆಳೆದು ಬಂದು ಈಗ ದೊಡ್ಡ ಮಟ್ಟಕ್ಕೆ ಸ್ಥಳದ ಅವಕಾಶ ಸಿಕ್ಕಿದೆ ಅಂತ ಹೇಳುವಾಗ ತುಂಬ ಖುಷಿ ಆಗ್ತದೆ. ಅದು ಕೂಡ ಇವತ್ತು ನಮ್ಮ ಸಂಸ್ಥೆ 23 ವರ್ಷ ಕಳೆದು 24 ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಸ್ವಂತ ಕಟ್ಟಡದಲ್ಲಿ ಇನ್ನೂ ದೊಡ್ಡ ಮಟ್ಟದ ನವೀಕೃತವಾಗಿ ಈ ಸಂಸ್ಥೆಗೆ ನಾವು ಬಂದ ಕಾರಣ ಎಲ್ಲರೂ ಕೂಡ ನಮ್ಮ ಹಿತೈಷಿಗಳು, ಸಂಸ್ಥೆಯ ಅಭಿಮಾನಿಗಳು, ಅದೇ ರೀತಿ ನಮ್ಮ ಹಿರಿಯರು ಬಂದಿದ್ದಾರೆ. ಅದೇ ರೀತಿ ಮುಖ್ಯವಾಗಿ ಕಟೀಲು ಕ್ಷೇತ್ರದ ಪ್ರಧಾನ ಅರ್ಚಕರಾದಂಥ ಪ್ರಸಾದ ಶರಣರವರು ಇವತ್ತು ನಮ್ಮ ಕಚೇರಿಗೆ ಬಂದು ದೇವಿಯ ಒಂದು ಪ್ರತಿಬಿಂಬ, ಬೆಳ್ಳಿಯ ಪ್ರತಿಬಿಂಬವನ್ನು ಅನಾವರಣ ಮಾಡಿ ಇವತ್ತು ಮುಖ್ಯವಾಗಿ ನಮ್ಮ ಸಂಸದರು ಬರಬೇಕಿತ್ತು. ಅವರು ತುರ್ತಾಗಿ ಬೆಂಗಳೂರಿಗಾದ ಕಾರಣ ಅವರ ಅನುಪಸ್ಥಿತಿಯಲ್ಲಿ ವಾಲ್ಟರ್ ನಂದರಿಕೆ ಅವರು ಅವರ ಇವತ್ತಿನ ಒಂದು ನಮ್ಮ ನಾಮಫಲಕವನ್ನು ಅನಾವರಣಗೊಳಿಸಿದ್ದಾರೆ. ಅದೇ ರೀತಿ ಕಟೀಲಿನ ಪ್ರಸಾದ ಶರಣರು ದೀಪ ಬೆಳಗಿಸಿ ಇವತ್ತು ಆಶೀರ್ವಚನ ಮಾಡಿದ್ದಾರೆ. ಅದೇ ರೀತಿ ನಮ್ಮ ವಿಶೇಷವಾಗಿ ಕ್ರೀಡಾ ಕ್ಷೇತ್ರದಲ್ಲಿ ದ್ವಿತೀಯ ಸಾಧನೆ ಮಾಡಿದಂಥ ನಮ್ಮ ಕನ್ನಡ ನಾಡಿನ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕ್ರೀಡಾ ಪ್ರತಿಭೆ ಮಮತಾ ಅವರು ಅಂತಾರಾಷ್ಟ್ರೀಯ ಮಟ್ಟದ, ಧನಲಕ್ಷ್ಮಿ ಅವರು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡಾಪಟುವಾಗಿ ಅವರು ಕಬಡ್ಡಿಯಲ್ಲಿ ಉನ್ನತ ಮಟ್ಟದ ಸಾಧನೆ ಮಾಡಿದ್ದಾರೆ. ಅವರನ್ನು ಕೂಡ ನಮ್ಮ ಸಂಸ್ಥೆ ಸೇವಾ ಚಟುವಟಿಕೆಯಲ್ಲಿ ಬೆಳೆದು ಬಂದು ಅದೇ ರೀತಿ ಎಷ್ಟೋ ಕ್ರೀಡಾ ಸ್ಫೂರ್ತಿಗಳಿಗೆ, ಅದೇ ರೀತಿ ಸಾಮಾಜಿಕ ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಗುರುತಿಸುತ್ತ ಸಂಸ್ಥೆಯಾಗಿದ್ದ ನಮ್ಮ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ನ ಒಂದು ಅಂಗಸಂಸ್ಥೆಯಾದ ದಾಸ್ ಪ್ರಮೋಷನ್ಸ್ನ ಮುಖಾಂತರ ಇವತ್ತು ನಮ್ಮ ಈ ಒಂದು ನವೀಕೃತ ಕಟ್ಟಡದ ಉದ್ಘಾಟನೆ ಸಂದರ್ಭದಲ್ಲಿ ಧನಲಕ್ಷ್ಮಿ ಅವಳಿಗೆ ಕೂಡ ನಾವು ಒಂದು ಸನ್ಮಾನವನ್ನು ಮಾಡಿ ಮಾದರಿಯಾಗಿ ಅವಳು ಇನ್ನೂ ಕೂಡ ಉನ್ನತ ಮಟ್ಟದ ಕ್ರೀಡಾ ಸ್ಫೂರ್ತಿಯಾಗಿ ಕ್ರೀಡಾ ಸಾಧನೆ ಮಾಡಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನಷ್ಟು ಸಾಧನೆ ಮಾಡಲಿ, ಕಬಡ್ಡಿ ಕ್ಷೇತ್ರದಲ್ಲಿ ಉನ್ನತ ಮಟ್ಟದ ಇನ್ನೂ ಹಲವಾರು ಸಾಧನೆಗಳು ಮಾಡಲಿ ಅಂತೇಳಿ ನಾವು ನಮ್ಮ ಸಂಸ್ಥೆ ಪರವಾಗಿ ಹಾರೈಸ್ತೀವಿ. ಅದೇ ರೀತಿ ಹೆಚ್ಚಿನ ಹಿರಿಯವರು ಬರ್ತಾಯಿದ್ದಾರೆ. ಈಗಾಗಲೇ ನಮ್ಮ ಆರೋಗ್ಯ ಸಚಿವರಾದ UT ಖಾದರ್ ಅವರು ಇವತ್ತು ವಿಶೇಷವಾದ DC ಒಂದು ಮೀಟಿಂಗ್ ಕರೆದಿದ್ದಾರೆ. ಅಲ್ಲಿ ಕೂಡ ಎಲ್ಲರೂ ಇದ್ದಾರೆ. ಈಗಾಗಲೇ 12:30 ಗಂಟೆಗೆ ಬರ್ತಾ ಇದ್ದಾರೆ ಅಂತ ಹೇಳಿದರು. ಅವರಿಂದ ಇವತ್ತು ನಮ್ಮ ಸಂಸ್ಥೆ ಇವತ್ತು ಉದ್ಘಾಟನೆ ಆಗ್ತದೆ. ಅದೇ ರೀತಿ ಕೇಂದ್ರ ಕಚೇರಿ ಉದ್ಘಾಟನೆ ಅವರ ಒಂದು ದಿವಸದಲ್ಲಿ ಆಗ್ತದೆ. ಅದೇ ರೀತಿ ಎಲ್ಲ ಶಾಸಕರು, ನಾನು ಈಗಾಗಲೇ ವೇದೋಸ್ ಕಾಮತ್ ಮತ್ತು ಭರತ್ ಶೆಟ್ಟಿ ಅವರು, ಅದೇ ರೀತಿ ಹರೀಶ್ ಪುಂಜ ಅವರು ಬರ್ತಾ ಇದ್ದಾರೆ. ಅವರೆಲ್ಲರೂ ಬಂದು ನಮ್ಮ ಈ ಸಂಸ್ಥೆಗೆ ಶುಭಾಶಿಸಿ ಈಗಾಗಲೇ ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಹಾಗೂ ಇವತ್ತು ನಮ್ಮ ಸಂಸ್ಥೆಗೆ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿರ್ಬೋದು, ಹಿರಿಯರಿರ್ಬೋದು, ಬೇರೆ ಬೇರೆ ನನ್ನ ಹಿತೈಷಿ ವರ್ಗದವರು, ನಮ್ಮ ಸಂಸ್ಥೆಯ ಎಲ್ಲ ಕಚೇರಿಗಳ ಮ್ಯಾನೇಜರ್ಗಳು, ಸಿಬ್ಬಂದಿಗಳು ಬಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇವತ್ತು ಬೆಳಿಗ್ಗೆ ಗಣಹೋಮ
ಮಧ್ಯಾಹ್ನ ಮಹಾಲಕ್ಷ್ಮಿ ಪೂಜೆ ಆಗಿ ಈಗಾಗಲೇ ನಮ್ಮ ಸಂಸ್ಥೆಯ ಪೂಜಾ ವಿಧಿವಿಧಾನಗಳು ಮುಗಿಸಿ ಇವತ್ತು ದಾಸ್ ಪ್ರಮೋಷನ್ಸ್ ಹೋಮ್ ನರ್ಸಿಂಗ್ ಸೇವಾ ಸಂಸ್ಥೆ ಕರ್ನಾಟಕದಾದ್ಯಂತ 11 ಬ್ರಾಂಚ್ಗಳ ಮುಖಾಂತರ ಸೇವಾ ಚಟುವಟಿಕೆಯಲ್ಲಿ ನಿತ್ಯ ನಿರಂತರವಾಗಿ ಮನೆ, ಆಸ್ಪತ್ರೆ, ಓಲ್ಡೇಜ್ ಹೋಮ್ ಎಲ್ಲ ಕಡೆ ಇರುವಂಥ ಒಂದು ಶುಶ್ರೂಷೆಗೆ ಅಗತ್ಯ ಇರುವಂಥ ಎಲ್ಲ ಒಂದು ಸುಸಜ್ಜಿತವಾದ ಸಿಬ್ಬಂದಿಗಳನ್ನು ಕಳಿಸಿಕೊಟ್ಟು ಸೇವಾ ಕ್ಷೇತ್ರದಲ್ಲಿ ನಾವು ಈಗಾಗಲೇ ನಮ್ಮ ಸಂಸ್ಥೆಯ ಒಂದು ಜವಾಬ್ದಾರಿಯನ್ನು ತಗೊಂಡಿದ್ದೀವಿ. ಅದೇ ರೀತಿ ನಮ್ಮ ಅಂಗಸಂಸ್ಥೆಯಾದ ಸುಗ್ಗಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಇರ್ಬೋದು, ದಾಸ್ ಚಾರಿಟೇಬಲ್ ಸೇವಾ ಸಂಸ್ಥೆ ಇರ್ಬೋದು, ದಾಸ್ ಓಲ್ಡೇಜ್ ಹೆಲ್ತ್ ಕೇರ್ ಸಂಸ್ಥೆ ಎಲ್ಲ ಇವತ್ತು ನಮ್ಮ ಪ್ರಮುಖರು ಸಿಬ್ಬಂದಿಗಳೆಲ್ಲ ಬಂದು ನಮಗೆ ಶುಭಾಶಿಸಿದ್ದಾರೆ. ಅದೇ ರೀತಿ ಗಣ್ಯ ಮಿತ್ರರು ಈ ನಮ್ಮ ಸಂಸ್ಥೆಯ ಮೇಲೆ ಅಭಿಮಾನ ಇಟ್ಟು ಎಲ್ಲ ಹಿರಿಯರು ಪ್ರೀತಿಪೂರ್ವಕವಾಗಿ ಈ ಒಂದು ನವೀಕೃತ ಕಚೇರಿ ಉದ್ಘಾಟನೆ ಎಲ್ಲ ಪಾಲ್ಗೊಂಡಿದ್ದಾರೆ. ತುಂಬ ಸಂತೋಷವಾಗ್ತಿದೆ. ಈ ಸಾಧನೆಗೆ ನಿಮ್ಮೆಲ್ಲರ ಸ್ಫೂರ್ತಿಯ ಕಾರಣ, ನಿಮ್ಮೆಲ್ಲರ ಪ್ರೋತ್ಸಾಹ ಕಾರಣ. ಅದೇ ರೀತಿಯಾಗಿ ಮುಖ್ಯವಾಗಿ ಮಾಧ್ಯಮದವರನ್ನು ನಾನು ಯಾವಾಗಲೂ ನೆನಪು ಮಾಡ್ತಿದ್ದೇನೆ. ಯಾಕಂದರೆ ಒಂದು ಸೇವಾ ಕ್ಷೇತ್ರ ಯಾವುದೇ ಕ್ಷೇತ್ರ ಇರ್ಬೋದು, ಅದನ್ನು ಗುರುತು ಮಾಡುವಲ್ಲಿ ಮಾಧ್ಯಮದವರ ವಿಶೇಷ ಪಾತ್ರ ಇರ್ತದೆ. ಅದರಲ್ಲಿ ದಾಸ್ ಪ್ರಮೋಷನ್ಸ್, ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್, ಸುಗ್ಗಿ ಚಿಟ್ಸ್ ಇರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ಕೂಡ ನಿತ್ಯ ನಿರಂತರವಾಗಿ ಮಾಧ್ಯಮದವರ ಸ್ನೇಹ, ಜವಾಬ್ದಾರಿ, ಅವರ ಪ್ರೋತ್ಸಾಹದಿಂದ ನಾನು ಈ ಮಟ್ಟದಲ್ಲಿ ಇವತ್ತಿದ್ದೇನೆ ಅಂತ ಹೇಳೋಕ್ಕೆ ನನಗೆ ತುಂಬ ಹರ್ಷವಾಗ್ತದೆ, ಸಂತೋಷ ಆಗ್ತದೆ. ಅದಕ್ಕೆ ಮುಖ್ಯವಾಗಿ ಎಲ್ಲ ಕಾರಣಕರ್ತರಾದ ಹಿರಿಯ ಪತ್ರಕರ್ತರಿಗೆ, ಹಿರಿಯ ನಮ್ಮ ದೃಶ್ಯ ಮಾಧ್ಯಮದವರಿಗೆ, ಅದೇ ರೀತಿ ಎಲ್ಲ ಮಾಧ್ಯಮ ಬಂಧು ಪತ್ರರಿಗೆ ನಾನು ಇನ್ನೊಮ್ಮೆ ನನ್ನ ಸಂಸ್ಥೆಯ ಪರವಾಗಿ ಅಭಿನಂದನೆ ಸಲ್ಲಿಸಿ ಕೃತಜ್ಞತೆ ಸಲ್ಲಿಸ್ತೀನಿ. ಶುಭ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜಾದೂಗಾರ ಕುದ್ರೋಳಿ ಗಣೇಶ್. ಭಾಳ ಸಂತಸದ ದಿನ ಇವತ್ತು. ನನ್ನ ಭಾಳ ಆತ್ಮೀಯ ಮಿತ್ರರು, ನನ್ನ ಅಣ್ಣನ ಸ್ಥಾನದಲ್ಲಿರುವಂಥ ಅನಿಲ್ ದಾಸ್ ಅಣ್ಣವರ ದಾಸ್ ಪ್ರಮೋಷನ್ಸ್ ಹೋಮ್ ನರ್ಸಿಂಗ್ ಕೇರ್ ಅನ್ನುವಂಥ ವಿಶೇಷವಾದ ಸೇವೆಯ ನೂತನ ಕಚೇರಿ ಇದು. ಈಗಾಗಲೇ ಕಚೇರಿ ಇದ್ದದನ್ನು ಅವರು ಈಗಿನ ಟ್ರೆಂಡ್ ಪ್ರಕಾರ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಈಗಾಗಲೇ ನಾನು ಒಳಗಡೆ ಬಂದಾಗ ನೋಡಿದ್ದೇನೆ. ದಿಸ್ ಈಸ್ ಅಪ್ ಟು ಡೇಟ್ ಆಫೀಸ್. ನನಗೆ ಭಾಳ ಸಂತೋಷ ಏನಂತ ಹೇಳಿದ್ರೆ, ನರ್ಸಿಂಗ್ ಕೇರ್ ಅನ್ನುವಂಥದ್ದು ಈಗಿನ ಟೈಮಿಗೆ ಭಾಳ ಮುಖ್ಯ. ನಮಗೆಲ್ಲ ಗೊತ್ತಿರುವ ಹಾಗೆ ಬೆಳಗಿನಿಂದ ರಾತ್ರಿವರೆಗೆ ಹೊಟ್ಟೆಪಾಡಿಗಾಗಿ ದುಡಿಯುವಂಥ ನಮಗೆಲ್ಲರಿಗೂ ಕೂಡ ಮನೆಯಲ್ಲಿ ಯಾರಿಗಾದರೂ ಹುಷಾರೇ ಇಲ್ಲದಿದ್ದರೆ, ವಯಸ್ಸಾದವರಿಗೆ, ನಮ್ಮ ತಂದೆ ತಾಯಂದರಿಗೆ ಮಾಡಿದಾಗ ನೋಡ್ಕೊಳ್ಳಿಕ್ಕೆ ಜನ ಇಲ್ಲದೆ ಎಷ್ಟೋ ಜನರಿಗೆ ಸಮಸ್ಯೆಗಳಾಗಿದೆ. ಅಂಥ ಒಂದು ಸಮಸ್ಯೆಗೆ ಬಹಳ ವರ್ಷಗಳ ಹಿಂದೆಯೇ ಪರಿಹಾರ ಹುಡುಕಿದವರು ಅನಿಲ್ ದಾಸ್ ಅಣ್ಣವರು. ತಮ್ಮ ದಾಸ್ ಪ್ರಮೋಷನ್ಸ್ ನರ್ಸಿಂಗ್ ಹೋಮ್ ಕೇರ್ ಸಂಸ್ಥೆ ಮೂಲಕ ಸುಮಾರು 800ಕ್ಕೂ ಹೆಚ್ಚು ಜನ, ನಾನು ಅವರ ಆತ್ಮೀಯ ಮಿತ್ರನಾಗಿ ಗೊತ್ತಿದೆ ನನಗೆ, ಗಂಗೂಬಾಯಿ ಹಾನಗಲ್, GS ಶಿವರುದ್ರಪ್ಪ ಅಂತಹ ಸಾಹಿತಿಗಳ, ಅಂತಹ ಸಂಗೀತಗಾರರಿಂದ ಹಿಡ್ಕೊಂಡು, ಅಂದರೆ ಸೆಲೆಬ್ರಿಟಿಗಳ ಮನೆಯಿಂದ ಹಿಡ್ಕೊಂಡು ಯಾರಿಗೆ ಅಗತ್ಯ ಇದೆ ಅಲ್ಲಿಗೆ ನಗುಮುಖದ ಸೇವೆಯ ನರ್ಸಿಂಗ್ ಕೇರ್ನ ಸಿಬ್ಬಂದಿಗಳನ್ನು ಕಳಿಸಿ ಮನೆ ಮಂದಿಯ ಹಾಗೆ ನೋಡಿಕೊಳ್ಳುವಂಥ ಒಳ್ಳೆಯ ಮನಸ್ಸು. ಯಾಕಂದರೆ ಅದು ಅವರೊಂದು ಒಳ್ಳೆಯ ಉದ್ದೇಶದಿಂದ. ಇಲ್ಲಿ ಬರೀ ಕಮರ್ಷಿಯಲ್ ಉದ್ದೇಶ ಮಾತ್ರ ಇರುವುದಲ್ಲ, ಈ ಕಮರ್ಷಿಯಲ್ ಉದ್ದೇಶವನ್ನು ದಾಟಿ ಅಲ್ಲಿ ಒಂದು ಮಾನವೀಯತೆ ಇದೆ ಅನ್ನುವಂಥದ್ದು ಖಂಡಿತವಾಗಿಯೂ ನಾವು ಅದನ್ನು ಒಪ್ಕೊಳ್ಬೇಕಾಗಿದ್ದ ವಿಚಾರ. ಅಂತಹ ಒಂದು ಅದ್ಭುತವಾದ ಸಂಸ್ಥೆಯನ್ನು ಕಟ್ಟಿ ಮುನ್ನಡೆಸಿ ತನ್ನ ಪರಿಶ್ರಮದ ಮೂಲಕ, ಹಾರ್ಡ್ ವರ್ಕಿನ ಮೂಲಕ ಬೆಳೆಸ್ತಿರುವಂಥ ಅನಿಲ್ ದಾಸ್ ಅವರು ಈ 2026ರಲ್ಲಿ ಮತ್ತೊಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಈ ಹೊಸ ಕಚೇರಿಯನ್ನು ನವೀಕೃತ ಮಾಡೋದು ಅಂತ ಹೇಳಿದ್ರೆ ಇನ್ನೊಂದು ಸ್ಟೆಪ್ ಮುಂದೆ ಕೊಂಡಾದ ಹಾಗೆ ಅಂತ ನನ್ನ ಅಭಿಪ್ರಾಯ ಅನಿಲ್ ಅವರೇ. ಹಾಗಾಗಿ ಅನಿಲ್ ಅವರ ದಾಸ್ ಪ್ರಮೋಷನ್ ಈ ಒಂದು ಸಂಸ್ಥೆಯ ಪ್ರಯತ್ನ ಮುಂದುವರಿಲಿ, ಯಶಸ್ವಿ ಆಗಲಿ, ಸಾವಿರಾರು ಜನರಿಗೆ ನಿಮ್ಮ ನರ್ಸಿಂಗ್ ಹೋಮ್ ಕೇರ್ನ ಸೇವೆ ಸಿಗುವಂತಾಗಲಿ ಅನ್ನುವಂಥ ಶುಭ ಹಾರೈಕೆಯನ್ನು ಕಚೇರಿಯ ನವೀಕೃತ ದಿನದ ದಿವಸ ನಾನು ನಿಮಗೆ ಕೊಡ್ತಾ ಇದ್ದೇನೆ. ಆಲ್ ದಿ ಬೆಸ್ಟ್ ಅಣ್ಣ. ಥ್ಯಾಂಕ್ ಯು. ಹಿರಿಯರ ಆಶೀರ್ವಾದ. ಅದೇ ರೀತಿ ಅಂತಾರಾಷ್ಟ್ರೀಯ ಜಾದೂಗರಲ್ಲಿ ಕುದ್ರೋಳಿ ಗಣೇಶ್ ಅವರು ಕೂಡ ಮುಖ್ಯವಾದ ಪಾತ್ರ ವಹಿಸಿದ್ದಾರೆ. ಅವರು ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಫ್ಯಾಮಿಲಿ ಸಮೇತ. ಅವರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಸ್ ಆತ್ಮೀಯರೇ, ಬಾರಿ ಪೊರ್ಲಕಂಠದ ವಿಶೇಷವಾಯಿನ ದಿನೊಟ್ಟು ವಿಶೇಷವಾಯಿನಂಚಿನ ಒಂಜಿ ಜಾಗೆಡೊಲ್ಲ. ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಬಿಹೈಂಡ್ ಎ ವುಮನ್ ಪನ್ಪೇರೆ. ಬಹುಶಃ ಅನಿಲ್ ದಾಸ್ ದಂಪತಿಲು ಸಾಮಾಜಿಕವಾದ, ಧಾರ್ಮಿಕವಾದ, ಶೈಕ್ಷಣಿಕವಾದ ಬೇತೆ ಬೇತೆ ಕ್ಷೇತ್ರಗಳು ಒಂಜಾತ ಪುದರ್ದ ಬೇಲೆದ ಒಟ್ಟುಗು ಇನ್ನು ಒಂಜಾತ ಅಪ್ಪೆಲ್ಲೆಗು ಒಂಜಾತ ಜನಕ್ಕುಲೆಗು ಸಮಾಜದ ಅಂತ್ಯೋದಯದ ಪರಿಕಲ್ಪನೆ ಇಡ್ಲ ಇನ್ನು ಮಾತೆರೆಗಳ ಗೊತ್ತುಂಡು. ವಿದ್ಯಾಭ್ಯಾಸ ಮುಗಿಬೇಕು ಅಕ್ಲಕ್ಲೆ ಕಲ್ತಿನೇಟು ಓಲು ಬೇಲೆ ತಿಕ್ಕೊಂಡು ಎಂಚ ತಿಕ್ಕೊಂಡೊಂದು ಅಕ್ಲೆನ್ನೆ ಒಂದು ಉಪ್ಪನಾಗ ಅಕ್ಲಕ್ಲೆನ ಕ್ಷೇತ್ರನು ನಾಡೊಂದು ಪೋಪೇರು.
ಅಂಡ ಸಮಾಜಡು ಇನಿ ನಮ್ಮ ವಿದ್ಯೆ ಬುದ್ಧಿ ಆಸ್ತಿ ಸಂಪತ್ತು ಮಾತಲಂಡು ಅಂಡ ಬೆತೆ ಬೇತೆ ಬೇಲೆಯನ್ನು ಒಟ್ಟು ಮಂದದು ಐಟಲ ವಿಶೇಷವಾದ ದಾಸ್ ಚಾರಿಟೇಬಲ್ ಟ್ರಸ್ಟ್ ಪನ್ಪನೊಂಜಿ ಟ್ರಸ್ಟ್ ದೊಟ್ಟಿಗೆ ಕರೀನ 24 ವರ್ಷದಿಂಚಿ ಬೊಳ್ಳಿ ಪರ್ಬದ ಕೈತಲ್ಲುಲ್ಲೆರೆ ಭಗವಂತೆ ಬೊಳ್ಳಿ ಪರ್ಬನ ಮಸ್ತ್ ಖುಷಿಟ್ ಸಂಭ್ರಮಡ್ ನಡಪಾದ ಅರ್ನ ನನಾತ್ ಶಾಖೆಲೇನು ಮನ್ಮನ ಶಕ್ತಿ ಕೊರಡು ದಾಯಪಣ್ಣಂದಾಂಡ ಒವೇ ಒಂಜಿ ಅಪ್ಪೆಲ್ಲು ಬೆಡ್ ರಿಡನ್ ಆದುಪ್ಪು ಅನಾರೋಗ್ಯದ ಪರಿಸ್ಥಿತಿಡು ತನ್ನ ಸಂಸ್ಥೆದ ಮೂಲಕ ಅಕ್ಲೆಗ್ ಬೋಡಾಯಿನ ಟ್ರೈನಿಂಗ್ದ ಒಟ್ಟಿಗೆ ಆ ಒಂಜಿ ವಾತ್ಸಲ್ಯ ಟ್ರೈನಿಂಗ್ ನಮ್ಮ ಮಾತ ಒಂಜಿ ಗೊತ್ತುಂಡು ಸಮಾಜದ ಮುಖ್ಯವಾಹಿನಿಡ್ಲ ನಮ್ಮಲ್ಲ ಬೇತೆ ಬೇತೆ ಆ ಜಾಗಡಿ ಈ ಸಂದರ್ಭಡು ಮನ್ಪನಕ್ಲು ಆಂಡ ಒಂಜಿ ರೋಗಿನ ಅತ್ತಂಡ ಅನಾರೋಗ್ಯ ಉಪ್ಪುನಂಚಿನ ಪರಿಸ್ಥಿತಿ ಎಲೋನಾದುಪ್ಪುನಾಗ ತನ್ನ ಸಂಸ್ಥೆ ಹಿಡಿದು ಕಡಪುರ್ನಂಚಿನ ಅಪ್ಪೆಲ್ಲು ಆ ಇಲ್ಲದ ಜೋಕುಲಾದು ಮೆಗ್ದಿಯ ಪಲಿಯ ಅಪ್ಪೆನಾದ ಅಕ್ಲೆನ ಆರೈಕೆ ಮಂತೊಂದು ಅಕ್ಲಿನ ಸಂಪೂರ್ಣ ಪೊರ್ಲುಡು ತೂದು ಸಂಸ್ಥೆ ಒಂಜಿ ಎಡ್ಡೆ ಪುದರ ಕನಪನವಲ್ಲಿ ಇನಿ ಕುಡ್ಲಾಡ ಎಂಕ್ಲನ ಅನಿಲ್ ದಾಸರ್ ಬಾರಿ ಪ್ರಖ್ಯಾತನ ಪಡೆತೇರೆ ಸರಳ ಸಜ್ಜನಿಕೆದ ಎನ್ನ ಊರ್ದನೆ ಒಂಜಿ ಬಾರಿ ಮುಟ್ಟದ ಮೆಗ್ಗಿಯಲ್ಲ ಒಯ್ ಒಂಜಿ ಕಾರ್ಯಕ್ರಮ ಅತಂಡ ಒಂಜಿ ಸಹಾಯ ಬೋರ್ಡ್ ದಾಂಡಲ ನೇರವಾದ ಸಂಪರ್ಕಿಸಾಂಡ ಅಕ್ಲೆನ ಆ ಒಂಜಿ ಲೆಪ್ಪುಗು ಹೋಗೊಂದು ಆ ಸಂಸ್ಥೆ ನೆಡ್ಡದು ಬುಳೆಪ್ಪವೇರಿ ಅರೆಡ್ದಾದಿ ಇನಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಆಸುಪಾಸದ ಜಿಲ್ಲೆದಕ್ಕೆಲ್ಲ ಉಲ್ಲೇರಿಂದ ಎನ್ನುವನ್ವೆ ಮಸ್ತ್ ಜನಕ್ಕೆ ಒಂಜಿ ಉದ್ಯೋಗದ ಅವಕಾಶ ಎಲ್ಲ ತೆಗೆದಂಡೆ ಬಹುಶಃ ನಮ್ಮ ಮಲಮಲ್ಲ ಗೌರ್ಮೆಂಟ್ ಅತನ ಖಾಸಗಿ ಮಲಮಲ್ಲ IT-BT ತೂಪು ನಡೆದು ಇಂಚಿನ ಪರಿಕಲ್ಪನೆದೊಟ್ಟಿಗೂ ನಮ್ಮ ಬದುಕಿಯಂದಾಂಡ ಒಂಜಾತು ಜನಕ್ಕುಲೆನ ಬಂಜಿದ ಬಡವುದ ಬಟ್ಟಲ್ಲ ಎಂಗಳ ಅನಿಲ್ ದಾಸ್ ಅಣ್ಣೆ ಆತೇರು ನನಾತು ಜನಕ್ಕೆ ಆವಡ್ ನನಾತು ಜನಕ್ಕೆ ಇಂಚಿನ ಪರಿಕಲ್ಪನೆ ಬರಡು ಬಾರಿ ಅದ್ಭುತವಾಯಿನ ಅಪ್ಪೆ ಕಟಿಲೇಶ್ವರಿ ಎಂಕ್ಲೈನ ಮಾತ ಉಡಲುಡುಪ್ಪುನ ಅಪ್ಪೆ ದುರ್ಗೆನ ಈ ಆಫೀಸಿಗೆ ಬಂದಾಗ ಅದು ಅಟ್ರಾಕ್ಷನ್ ಪಾಯಿಂಟ್ ಆಫ್ ದ ಸೆಂಟರ್ ಬಂದಂದಾಂಡ ಅಪ್ಪೆನ ಮಾತ ಕಚೇರಿಗೆ ಪೋನಾಗಲ್ಲ ನಮಗೆ ಗೊತ್ತು ಮಾತ ದೈವ ಭಕ್ತೇರು ಅಣ್ಣ ವಿಶೇಷವಾದ ಅಪ್ಪೆಗೆ ಒಂಜಿ ಪ್ರಾಧಾನ್ಯತೆ ಕೊರ್ನೆಡ್ದಾದ್ರ ಈ ಕಚೇರಿದೊಲೆ ಪೊಗ್ಗುನಾಗನೇ ಒಂಜಿ ಪಾಸಿಟಿವ್ ವೈಬ್ ಉಂಡು ಮೇ ಬಿ ಇಟ್ ವಿಲ್ ಕಮ್ಸ್ ವೆರಿ ಟ್ರೂ ಬಕ್ಕ ಅಪ್ಪನ ಆಶೀರ್ವಾದ ನಿಗಳಿಗೆ ಸದಾ ಒಪ್ಪುಂಡು ಸ್ವಾಮಿ ಸೋಮನಾಥನ ಆಶೀರ್ವಾದ ದೊಟ್ಟುಗು ಇರೆಗ್ ಈ ಸಂಸ್ಥೆ ಉಡುಪುನ ಮಾತೆರೆಗ್ಲ ಇರ್ನ ಕುಟುಂಬಗ್ಲ ದೇವರ ನನಾತ್ ಶಕ್ತಿ ಕೊರಡು ನನಾತ್ ಎಡ್ಡೆ ಬಂದದು ಬಳ್ಳಿ ಬರ್ಬಾಗ್ಲೆ ಎಂಗ್ಲಿಗೆ ಬರ್ಪುನಂಚಿನ ಒಂದು ಯೋಗ ಭಾಗ್ಯ ಎಲ್ಲ ದೇವರ ಎತ್ತಾದ ಕೊರಡು ಶುಭಾಶಯಲು ಕಂಗ್ರಾಟ್ಸ್ ಮೀಡಿಯಾ ಕಂಗ್ರಾಚುಲೇಷನ್ಸ್ ಅಭಿನಂದನೆ ದುಂಬೆ ಯಾರು ಮಸ್ತ್ ಪ್ರೋತ್ಸಾಹ ಮಂತದೆ ಇಂಪ್ರೆಸ್ ಮಂತಿನಾರು ಯಾರು ರಾಜಕೀಯ ಜೀವನ ಇಟ್ಲ ಬಾರಿ ಮಲ್ಲ ಒಂಜಿ ಮಹಿಳಾ ನಾಯಕತ್ವದ ರಾಜ್ಯ ಎತ್ತಾಯಿತು ಮಲ್ಲ ಒಂಜಿ ಸ್ಥಾನಕ್ಕೆ ಪೋಡೋದು ಇಂಕಲ ಮಸ್ತ್ ಅಪೇಕ್ಷೆ ಉಂಟು ಅವೆಲ್ಲ ಕಾರಣ ನಮ್ಮ ಸಂಸ್ಥೆಗೆ ಮಸ್ತ್ ವರ್ಷದಿಂದ ಒಂಜಿ ಪ್ರೋತ್ಸಾಹ ಮಂತದೆ ನಮಗೆ ಸಹ ಇಂಜಿನ ಬಂತರಕ್ಕೆ ಮಾರ್ಗದರ್ಶನ ಮಂತಿನಾರು ಇಲ್ಲಿ ಬತ್ತು ಬಾರಿ ಅಂತ ಪಾತ್ರ ಪಂಡಿರು ಅರೆಗ್ಲ ಅವ್ರನ್ನ ಮುಖಾಂತರ ಬರ್ತದೆ ಅವ್ರನ್ನ ಪರಿಸರ ಮಸ್ತ್ ಜನ ನಮಗೆ ಅವ್ರನ್ನ ಒಂಜಿ ಸಾಕಾರ ಉಂಟು ಅಂಚೆ ದನಕ್ಕೆ ಗಟ್ಟಿ ನನಾಥ ದೇವರಿಗೆ ಆಯುಷ್ಯ ಕೊಡಿ ನಿಮಿತ್ತ ಆ ಕಠಿಣಪ್ಪನ ಆಶ್ರಯ ಅರೆಗ್ಲ ಒಪ್ಪಡು ಅವೆಲ್ಲ ಇಂಕ್ಲೆಗಳ ಅವ್ರನ್ನ ಮಲ್ಲ ಪ್ರೋತ್ಸಾಹ. ಎಲ್ರಿಗೂ ನಮಸ್ಕಾರ. ದಾಸ್ ಪ್ರಮೋಷನ್ ಚಾರಿಟೇಬಲ್ ಟ್ರಸ್ಟ್ ನನ್ನ ಆತ್ಮೀಯ ಮಿತ್ರರಂಥ ಅನಿಲ್ ದಾಸ್ ಮತ್ತು ಅವರ ಶ್ರೀಮತಿಯವರು ಒಟ್ಟು ಸೇರಿಕೊಂಡು ಕರ್ನಾಟಕದ ಸುಮಾರು 11 ಕಡೆ ಈ ಒಂದು ಸೇವಾ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಸುಮಾರು 100 ಯುವ ಕಾರ್ಯಕರ್ತರಿಗೆ ಒಂದು ಉದ್ಯೋಗದ ಮೂಲಕ ಸೇವೆಯನ್ನು ಹೇಗೆ ಮಾಡ್ಬೋದು ಎಂಬ ನೆಲೆಯಲ್ಲಿ ಒಂದು ಮಾರ್ಗದರ್ಶಿ ಸ್ಥಾನದಲ್ಲಿ ನಿಂತು ಇವತ್ತೊಂದು ಸಂಸ್ಥೆಯನ್ನು ನಡೆಸ್ತಿದ್ದಾರೆ. ಒಳ್ಳೆಯ ಮನೋ ಪ್ರವೃತ್ತಿಯಿಂದಾಗಿ ಅವರು ಇವತ್ತು ಕರ್ನಾಟಕ ರಾಜ್ಯದ 11 ಕಡೆಗಳಲ್ಲಿ ತನ್ನ ಶಾಖೆಯನ್ನು ತೆರೆದು ಆ ಮೂಲಕ ಒಂದು ರೀತಿಯಲ್ಲಿ ಸೇವಾ ಜೊತೆಯಲ್ಲಿ ಒಂದಷ್ಟು ಮಂದಿಯ ಉದ್ಯೋಗ ಕಲ್ಪಿಸಿಕೊಡುವಂಥ ಕಾಯಕವನ್ನು ಮಾಡ್ತಿದ್ದಾರೆ. ಅದರಲ್ಲಿ ಯಶಸ್ವಿಯಾಗಲಿ. ಮುಂದಿನ ದಿನದಲ್ಲಿ ಅವರು ಆಗ ಅಕ್ಕ ಹೇಳಿದಾಗೆ 25ನೇ ವರ್ಷಕ್ಕೆ ಕಾಲಿಡುವಂಥ ಒಂದು ರಜತ ಮಹೋತ್ಸವ ಆಚರಣೆಯ ಸಂದರ್ಭದಲ್ಲಿ ಅವರು ಇನ್ನಷ್ಟು ಉದ್ಯಮ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಲಿ, ತಾಯಿ ಕಟಿಲಾಂಬೆಯ ಅನುಗ್ರಹ ಇರಲಿ ಅಂತೇಳಿ ಆಶಿಸ್ತಾ ನನ್ನ ಮಾತಿಗೆ ದೇವರ ದಾಸ ಅಂತ ಹೇಳೋದ್ರಿಂದ ಪ್ರಾರಂಭಿಸಿ ಮನುಷ್ಯರ ಸಮಾಜದ ದಾಸನಾದರೆ ಅದೊಂದು ದೊಡ್ಡದಾದಂತಹ ಒಂದು ಸಾಧನೆ. ಇದನ್ನೊಂದು 25 ವರ್ಷ ನಡೆಸಿದ್ದಾರೆ ಅಂತ ಹೇಳಿದ್ರೆ ಅದು ಸಣ್ಣ ಇದಲ್ಲ. ನಮ್ಮ ಶುರುವಿನ ದಿನಗಳಲ್ಲಿ ನಾವು ಇಲ್ಲಿಯೇ ಬೆಳೆದದ್ದು.
ಆವಾಗ ಇಲ್ಲಿ ಇವರು ಕುಬೇರ ಸ್ಥಾನದಲ್ಲಿದ್ರು, ಈಗಲೂ ಕುಬೇರ ಸ್ಥಾನದಲ್ಲಿ ಇದ್ದಾರೆ. ಈಗಲೂ ಇದ್ದಾರೆ, ಮುಂದೆ ಕೂಡ ಇರಬೇಕು. ದಾಸ್ ಪ್ರಮೋಷನ್ಸ್, ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್, ಸುದ್ದಿ ಚಿಟ್ಸ್ ಇರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ಕೂಡ ನಿರಂತರವಾಗಿ ಮಾಧ್ಯಮದವರ ಸ್ನೇಹ, ಜವಾಬ್ದಾರಿ, ಅವರ ಪ್ರೋತ್ಸಾಹದಿಂದ ನಾನು ಈ ಮಟ್ಟದಲ್ಲಿ ಇವತ್ತಿದ್ದೇನೆ ಅಂತ ಹೇಳೋಕೆ ನನಗೆ ತುಂಬ ಹರ್ಷವಾಗ್ತದೆ, ಸಂತೋಷ ಆಗ್ತದೆ. ದೇವರ ದಾಸ ಅಂತ ಹೇಳೋದ್ರಿಂದ ಪ್ರಾರಂಭಿಸಿ ಮನುಷ್ಯರ ಸಮಾಜದ ದಾಸನಾದರೆ ಅದೊಂದು ದೊಡ್ಡದಾದಂತಹ ಒಂದು ಸಾಧನೆ. ಇದನ್ನೊಂದು 25 ವರ್ಷ ನಡೆಸಿದ್ದಾರೆ ಅಂತ ಹೇಳಿದ್ರೆ ಅದು ಸಣ್ಣ ಇದಲ್ಲ. ನಮ್ಮ ಶುರುವಿನ ದಿನಗಳಲ್ಲಿ ನಾವು ಇಲ್ಲಿಯೇ ಬೆಳೆದದ್ದು. ಆವಾಗ ಇಲ್ಲಿ ಇವರು ಕುಬೇರ ಸ್ಥಾನದಲ್ಲಿದ್ರು, ಈಗಲೂ ಕುಬೇರ ಸ್ಥಾನದಲ್ಲಿ ಇದ್ದಾರೆ. ಈಗಲೂ ಇದ್ದಾರೆ, ಮುಂದೆ ಕೂಡ ಇರಬೇಕು. ದಾಸ್ ಪ್ರಮೋಷನ್ಸ್, ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್, ಸುದ್ದಿ ಚಿಟ್ಸ್ ಇರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ಕೂಡ ನಿರಂತರವಾಗಿ ಮಾಧ್ಯಮದವರ ಸ್ನೇಹ, ಜವಾಬ್ದಾರಿ, ಅವರ ಪ್ರೋತ್ಸಾಹದಿಂದ ನಾನು ಈ ಮಟ್ಟದಲ್ಲಿ ಇವತ್ತಿದ್ದೇನೆ ಅಂತ ಹೇಳೋಕೆ ನನಗೆ ತುಂಬ ಹರ್ಷವಾಗ್ತದೆ, ಸಂತೋಷ ಆಗ್ತದೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.